ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಚಿಕನ್ 95 ಮಾಡೋಣ. ಚಿಕನ್ 65 ಎಲ್ಲರೂ ಮಾಡ್ತಾರೆ. ಚಿಕನ್ 95 ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ಈ ರುಚಿಕರವಾದ ಚಿಕನ್ 95 ಮಾಡೋದಕ್ಕೆ ಮೊದಲಿಗೆ ಚಿಕನ್ನ ಉಪ್ಪು ಅರಿಶಿನ ಪೌಡ್ರ್ ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೊಬೇಕು. ಅಚ್ಕಾರದ ಪುಡಿ 4 ಸ್ಪೂನು, ಸ್ವಲ್ಪ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ತಗೊಂಡಿದ್ದೀವಿ. ಅಚ್ಕಾರದ ಪುಡಿ, ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಈ ಉಪ್ಪು ಖಾರ ಎಲ್ಲ ಚಿಕನ್ಗೆ ಹಿಡ್ಕೊಬೇಕು. ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರೆಲ್ಲ ಬೆರೆಸೋದು ಬೇಡ, ಡ್ರೈ ಆಗಿಯೇ ಇರಲಿ. ಇದನ್ನು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಗಂಟೆ ಕಾಲ ಫ್ರಿಜ್ಜಲ್ಲಿ ಮ್ಯಾರಿನೇಟೇಷನ್ ಮಾಡೋಕ್ಕೆ ಇಡ್ಬಿಡಿ. ಫ್ರಿಜ್ ಇಲ್ಲ ಅಂದರೆ ಪ್ಲೇಟ್ನ ಕ್ಲೋಸ್ ಮಾಡಿ ಇಡಿ. ಉಪ್ಪು ಖಾರ ಚೆನ್ನಾಗಿ ಹಿಡಿಬೇಕು. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಪ್ಲೇಟ್ನ ಕ್ಲೋಸ್ ಮಾಡಿ ಇಡೋಣ. ಈಗ 1 ಅವರ್ ಆಗಿದೆ. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದಿದೆ. ಈಗ ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ ಈ ಚಿಕನ್ನೆಲ್ಲ. ನೋಡಿ, ಉಪ್ಪು ಅರಿಶಿನ ಪುಡಿ, ಅಚ್ಕಾರದ ಪುಡಿ ಇಷ್ಟನ್ನೇ ಹಾಕಿರೋದು. ನೋಡಿ, ಇವಾಗ ಪ್ಲೇಟ್ನ ಕ್ಲೋಸ್ ಮಾಡಿ ಇಡೋಣ. ಚಿಕನಲ್ಲಿರೋ ನೀರಿನ ಅಂಶ ಎಲ್ಲ ಬಿಡ್ತದೆ. ಈ ರೀತಿ ಪ್ಲೇಟ್ನ ಕ್ಲೋಸ್ ಮಾಡಿ ಸಿಮ್ಮಲ್ಲಿ ಬೇಯಿಸ್ಕೊಂಡ್ರೆ ಚಿಕನಲ್ಲಿರೋ ನೀರಿನ ಅಂಶ ಎಲ್ಲ ಚೆನ್ನಾಗಿ ಬೇಯುತ್ತೆ. ಇಲ್ಲಾಂದರೆ ಒಂದು ಸ್ವಲ್ಪ ನೀರನ್ನಾದರೂ ಸೇರಿಸ್ಕೊಳ್ಳಿ. ನೋಡಿ, ಇವಾಗ ಈ ರೀತಿಯಾದ ಡ್ರೈ ಆದ ಚಿಕನ್ ರೆಡಿ ಆಗ್ತಾಯಿದೆ. ನೋಡಿ, ಒಂದು ಸ್ವಲ್ಪನೂ ನೀರು ಹಾಕ್ಕೊಂಡಿಲ್ಲ. ಚಿಕನಲ್ಲೇ ಇರೋ ನೀರಿನ ಅಂಶನೇ ಅದರಲ್ಲೇ ಬೇಯಿಸ್ಕೊತಾ ಇದ್ದೀವಿ. ಸ್ವಲ್ಪ ದಪ್ಪ ಇರೋ ಪಾತ್ರೆ ಇಟ್ಕೊಳ್ಳಿ. ಆವಾಗವಾಗ ತಿರುಗಿಸ್ಕೊಡ್ತಾ ಇರಬೇಕು. ಈ ರೀತಿ ನೀರನ್ನೆಲ್ಲ ಹಾಕೋ ಅವಶ್ಯಕತೆ ಏನಿಲ್ಲ. ಇದು ಬೇಳೆ ಸಾರಿಗೆಲ್ಲ ನೆಂಚ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರ್ತದೆ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ಒಂದು 10ನಿಂದ 20 ನಿಮಿಷ ಕಾಲ ಚೆನ್ನಾಗಿ ಬೇಯಿಸ್ಕೊಳ್ಳಿ ಚಿಕನ್ನೆಲ್ಲ. ಆಗಲೇ ಚೆನ್ನಾಗಿ ಬೇಯೋದು ಚಿಕನು. ಮಾಡೋಕ್ಕೂ ಬೇಗ ಈಸಿಯಾಗಿ ಆಗೋಗುತ್ತೆ. ಮುಂಚೆ ಒಂದು 1/2 ಅವರ್ ಕಲಸಿ ಇಕ್ಕಿದ್ರೆ ಬೇಗ ಈಸಿಯಾಗಿ ಆಗೋಗುತ್ತಿದ್ದು. ನೋಡಿ, ಪ್ಲೇಟ್ನ ಕ್ಲೋಸ್ ಮಾಡಿ ಇನ್ನೊಂದು 10 ನಿಮಿಷ ಕಾಲ ಬೇಯಿಸ್ಕೊಳ್ಳಿ. ನೋಡಿ, ಇವಾಗ ಚೆನ್ನಾಗಿ ಬೆಂದಿದೆ. ಬೇಕು ಅಂದರೆ ಇದೇ ರೀತಿ ಸರ್ವ್ ಮಾಡ್ಕೊಬೋದು. ಇಲ್ಲ ಇದಕ್ಕೆ ಒಂದು ಒಗ್ಗರಣೆ ಹಾಕ್ಕೊಬೇಕಂದ್ರೆ ಒಂದು ಒಗ್ಗರಣೆನೂ ಸಹ ಹಾಕ್ಕೊಬೋದು. ನೋಡಿ, ಎಣ್ಣೆ ಗಿಣ್ಣೆ ಏನು ಹಾಕಿಲ್ಲ. ನೋಡಿ, ಬೇಯ್ತಾ ಇದ್ದಾಗ ಎಲ್ಲ ಚಿಕನಲ್ಲಿರೋ ನೀರಿನ ಅಂಶ ಎಲ್ಲ ಬಿಡ್ತಾ ಇದೆ ನೋಡಿ. ಈಗ ಒಂದು ಒಗ್ಗರಣೆ ಹಾಕೋಣ. ಅದೇ ರೀತಿ ಆದರೂ ತಿನ್ಬೋದು, ಇಲ್ಲ ಒಗ್ಗರಣೆ ಹಾಕ್ಕೊಂಡೋದ್ರೂ ತಿನ್ಕೊಬೋದು. ನೋಡಿ, ಒಗ್ಗರಣೆ ಹಾಕೋದಕ್ಕೆ ಒಂದು ಪಾತ್ರೆ ಇಟ್ಕೊಳ್ಳಿ. ಪಾತ್ರೆ ಇಟ್ಕೊಂಡು ಎಣ್ಣೆ ಸೇರಿಸ್ಕೊಳ್ಳಿ. ನೋಡಿ, ಒಂದು 4 ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ಳಿ. ಚೆನ್ನಾಗಿ ಎಣ್ಣೆ ಕಾದಿದೆ. ಈಗ ಒಂದು ಕೈ ಹಿಡಿಯಷ್ಟು ಕರಿಬೇವು, ಒಂದು 4 ಹಸಿಮೆಣಸಿನ್ಕಾಯಿನ ಉದ್ದುದ್ದಾಗಿ ಕಟ್ ಮಾಡ್ಕೊಳ್ಳಿ. ಹಸಿಮೆಣಸಿನ್ಕಾಯಿನ ಕರಿಬೇವು ಒಂದು ಕೈ ಹಿಡಿಯಷ್ಟು ಎಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಕರಿಬೇವಿನ ಪರಿಮಳ ಬರಬೇಕು, ಕ್ರಿಸ್ಪಿನೆಸ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ. ನೋಡಿ, ಈ ರೀತಿ ಚೆನ್ನಾಗಿ ಕ್ರಿಸ್ಪಿನೆಸ್ ಆಗಿದೆ ನೋಡಿ. ಈ ಹಸಿಮೆಣಸಿನ್ಕಾಯಿ ಸಹ ಚೆನ್ನಾಗಿ ಫ್ರೈ ಆಗ್ತಾಯಿದೆ ನೋಡಿ. ಈ ಒಗ್ಗರಣೆನ ಈಗ ಚಿಕನ್ಗೆ ಸೇರಿಸ್ಕೊಳ್ಳೋಣ. ನೋಡಿ, ಕ್ರಿಸ್ಪಿನೆಸ್ ಆಗೋಗೋಯ್ತು. ನೋಡಿ, ಇವಾಗ ಚಿಕನ್ಗೆ ಸೇರಿಸ್ಕೊಳ್ಳೋಣ. ಹಾಗಂತ ಸಿಡಿಸ್ಬಾರ್ದು, ಕರಿಬೇವನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೋಡಿ, ಇವಾಗ ಚಿಕನ್ನೆಲ್ಲ
ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕರಿಬೇವಿನ ಪರಿಮಳ ಎಲ್ಲ ಕಡೆ ಬರಬೇಕು. ನೋಡಿ ಇವಾಗ ರೆಡಿಯಾಗಿದೆ ನೋಡಿ. ಇವಾಗ ಒಂದೆರಡು ನಿಮಿಷ ಆ ಮಸಾಲೆ ಎಲ್ಲ ಹಿಡಿಬೇಕು ನೋಡಿ. ಇವಾಗ ರೆಡಿಯಾಗಿದೆ. ಇವಾಗ ಎಣ್ಣೆ ಎಲ್ಲ ಚಿಕನ್ನಿಂದ ಬಿಡ್ತಾ ಇದೆ ನೋಡಿ. ನೋಡಿ ರುಚಿಕರವಾದ ಚಿಕನ್ 95 ಸವಿಯಲು ಸಿದ್ಧವಾಗಿದೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.